ಹೆಲೋ ಎವ್ರಿವನ್, ಇವತ್ತು ಡೇ 2 ನಮ್ದು ಶಾಲೆಯ ಡ್ರಾಯಿಂಗ್. ನಿನ್ನೆ ವಾರ್ನಿಷ್ ಎಲ್ಲ ಹಾಕಿ ಡ್ರೈ ಆಗಿಬಿಟ್ಟಿದೆ. ಇವತ್ತು ವಾರ್ನಿಷ್ ಡ್ರೈ ಆಗಿದೆ. ಔಟ್ಲೈನ್ ಹಾಕೊಂಡು ಸ್ಟಾರ್ಟ್ ಮಾಡಿ. ಔಟ್ಲೈನ್ ಗಿಂತ ಮುಂಚೆ ಗ್ರಿಡ್ ಹಾಕೊಳ್ಬೇಕು. ನನಗೆ ಗ್ರಿಡ್ ಸ್ಟಾರ್ಟ್ ಮಾಡೋಣ. ಗ್ರಿಡ್ ಹಾಕೊಳ್ಳೋದು ಏನಕ್ಕೆ ಅಂದ್ರೆ, ಗ್ರಿಡ್ ಹಾಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಔಟ್ಲೈನ್ ಹಾಕೋದ್ರಲ್ಲಿ ಟೈಮ್ ಸೇವ್ ಆಗುತ್ತೆ. ಇಲ್ಲ ಅಂದ್ರೆ ಹಾಗೇನು ಮಾಡ್ಬೋದು ಗ್ರಿಡ್ ಇಲ್ಲದೆ, ನ್ಯಾಚುರಲ್ ಹ್ಯಾಂಡ್ ಅಲ್ಲಿ. ಬಟ್ ತುಂಬಾ ಟೈಮ್ ಹಿಡಿಯುತ್ತೆ. ಔಟ್ಲೈನ್ ಪಾಯಿಂಟ್ ಟು ಪಾಯಿಂಟ್ ನೋಡಿ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಫಾಸ್ಟ್ ವರ್ಕ್ ಆಗೋ ಟೈಮಲ್ಲಿ, ಕ್ಲೈಂಟಿಗೆ ಬೇಕಾಗಿರೋ ಟೈಮ್, ಅರ್ಜೆಂಟ್ ಬೇಕಾಗಿರುತ್ತೆ, ಆ ಟೈಮಲ್ಲೆಲ್ಲ ಗ್ರಿಡ್ ಹಾಕೊಂಡು ಮಾಡ್ತೀನಿ. A few moments later. ಕಂಪ್ಲೀಟ್ ಆಯ್ತು. ಆಕ್ಚುಲಿ ಗ್ರಿಡ್ ಹಾಕೋದು ಟೈಮ್ ಸೇವ್ ಆಗಿಲ್ಲ ಅಂತದೆ, ಬಟ್ ಗ್ರಿಡ್ ಹಾಕೋದ್ರಲ್ಲೇ ಟೈಮ್ ಆಗ್ತದೆ. ಸ್ಟಾರ್ಟ್ ಮಾಡೋಣ. ಇವತ್ತಿಗೆ ಇಷ್ಟೇ. ಶಾರದದು ಔಟ್ಲೈನ್ ಕಂಪ್ಲೀಟ್ ಆಯಿತು, ಬಟ್ ಫಿನಿಶ್ ಮಾಡೋಕ್ಕಾಗಲ್ಲ ಇವತ್ತು. ಯಾಕಂದರೆ ಇನ್ನೊಂದು ಆರ್ಡ್ರ್ ಸಿಕ್ಕಿದೆ. ಅದು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಇದನ್ನು ಸೈಡಿಗೆ ಇಟ್ಟು ನಾಳೆ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ನಾನು ಕಸ್ಟಮೈಸ್ಡ್ ಕ್ಯಾನ್ವಾಸ್ ಸಿಗಲಿಲ್ಲ, ಸೊ ಆರ್ಡ್ರ್ ಹಾಕಿದ್ದೀನಿ. ಅದು ನಾಳೆ ಡೆಲಿವರ್ ಆಗುತ್ತೆ. ಅದು ಬಂದಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಇದನ್ನು ಕಂಪ್ಲೀಟ್ ಮಾಡುವ. ಅಲ್ಲಿವರೆಗೂ ಬಾಯ್ ಬಾಯ್.